ಹಾಯ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ವಿಶೇಷವಾದ ವಿಷಯನ ಹೇಳ್ತೀನಿ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಪ್ಪ ಅದು ಅಂತ ಹೇಳೋದಾದರೆ, ಗೃಹಲಕ್ಷ್ಮಿ ಹಣದ ಜೊತೆಗೆ ಸಿಗಲಿದೆ ಬಂಪರ್ ಗಿಫ್ಟ್. ಜಸ್ಟ್ ನೀವು ಹೀಗೆ ಮಾಡಿದ್ರೆ ಸಾಕಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಏನಪ್ಪ ಅದು ಹೇಳ್ತೀನಿ, ಆದರೆ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಮಾಡಿ. ಆವಾಗ ಮಾತ್ರ ನಿಮಗೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ನೀವು ವಿಷಯನ ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ರೆ ವಿಷಯ ಪೂರ್ತಿ ನಿಮಗೆ ಗೊತ್ತಾಗಲ್ಲ, ಹೌದಲ್ವಾ? ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಗ್ಯಾರಂಟಿ ಆಗಿದೆ. ಆ ಒಂದು ಗೃಹಲಕ್ಷ್ಮಿ ಯೋಜನೆಯು ಆಲ್ರೆಡಿ ಸ್ಟಾರ್ಟ್ ಆಗಿ 11 ಅಂದರೆ 11 ಕಂತುಗಳನ್ನು ಬಿಡುಗಡೆ ಮಾಡಿದರು. ಈ ಒಂದು ಗೃಹಲಕ್ಷ್ಮಿ ಸ್ಕೀಮಲ್ಲಿ ಮತ್ತೊಂದು ಚೇಂಜಸ್ ಅಂತ ಹೇಳಿದ್ರೆ ಭಾರಿ ಈ ಡಾಕ್ಯುಮೆಂಟ್ ಚೇಂಜಸ್ ಎಲ್ಲ ಏನಿಲ್ಲ, ಜಸ್ಟ್ ಅದಕ್ಕೆ ಒಂದು ಆ್ಯಡ್ ಮಾಡ್ಕೋತಾ ಇದ್ದಾರೆ. ಆ ಒಂದು ಆ್ಯಡಿಂದ ಇನ್ನೊಂದು ಸ್ವಲ್ಪ ಮಹಿಳೆಯರಿಗೆ ಈ ಒಂದು ರೀತಿಲಿ ಹೇಳ್ಬೋದು ಅಂತ ಹೇಳಿದ್ರೆ ಮತ್ತೆ ಏನೋ ಒಂದು ಭರವಸೆ ಸಿಗುತ್ತೆ ಅನ್ನೋ ಥರ, ಹೌದಲ್ವಾ? ಏನಪ್ಪ ಅದು ಅಂತ ಹೇಳೋದಾದರೆ, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಬರ್ತಾ ಇದೆ ಅನ್ನೋದಂತೂ ಪಕ್ಕ, ಹೌದಲ್ವಾ? ಎಷ್ಟೊಂದು ಜನಕ್ಕೆ ಸಿಕ್ಕಿದೆ, ಹಾಗೆ ಎಷ್ಟೊಂದು ಜನಕ್ಕೆ ಸಿಕ್ಕಿಲ್ಲ, ಹೌದು. ಆದರೆ ಸಿಕ್ಕಿರ್ತಕ್ಕಂಥ ಮಹಿಳೆಯರು ಈಗ ಆಲ್ರೆಡಿ 11 ತಿಂಗಳಿನ ಒಂದು ಗೃಹಲಕ್ಷ್ಮಿ ಹಣವನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬಹುದು. ಹಾಗೆ ಈ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವರು ತಗೊಂಡಿರುವಂತಹ ಆ 11 ತಿಂಗಳಿನ ಒಂದು ಹಣವನ್ನು ರೀಲ್ಸ್ ಮೂಲಕ ಅಂತ ಹೇಳಿದ್ರೆ, ಏನಪ್ಪ ರೀಲ್ಸ್ ಮೂಲಕ ಅಂತ ಹೇಳೋದಾದರೆ, ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೊಂದು ಉಪಯೋಗಗಳನ್ನ ಹೆಂಗಸರು ಪಡ್ಕೊಂಡಿದ್ದಾರೆ ಅಲ್ವಾ? ಆ ಒಂದು ಉಪಯೋಗವನ್ನು ಅವರು ಒಂದು ಪ್ರೂಫ್ ಸಮೇತ ಒಂದು ವಿಡಿಯೋನ ಮಾಡಿ ಅದನ್ನು ರೀಲ್ಸ್ ಮೂಲಕ ಮಾಡಿಕೊಂಡು ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ಕೊಳ್ತಾ ರೀಲ್ಸನ್ನು ರೆಡಿ ಮಾಡಿಕೊಂಡು, ಅನಂತರ ನೀವು ಗೃಹಲಕ್ಷ್ಮಿ ಯೋಜನೆಯ ಒಂದು ಉಪಯೋಗಗಳನ್ನು, ನಿಮಗೆ ಆಗಿರುವಂತಹ ಲಾಭಗಳನ್ನು ಮತ್ತು ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಎಷ್ಟು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದೆ, ಅನಂತರ ನಿಮಗೆ ಅದರಿಂದ ಏನೇನು ಉಪಯೋಗ ಆಯಿತು ಅಂತ ಹೇಳಿ ನೀವು ವಿಡಿಯೋನ ರೆಡಿ ಮಾಡಿಕೊಂಡು ಇಟ್ಕೊಂಡು ಅನಂತರ ನೀವು ಅಪ್ಲೋಡ್ ಮಾಡಿದ ನಂತರ, ಇದರಲ್ಲಿ ಒಂದು ವಿಶೇಷವಾಗಿರುವಂಥದ್ದು ಏನಪ್ಪ ಅಂದರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 1 ವರ್ಷ ತುಂಬಿರೋದ್ರಿಂದ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ಯೋಜನೆಯ ಮೂಲಕ ಮತ್ತೊಂದು ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ವಿಡಿಯೋ 10K ವ್ಯೂಸ್ ಅಥವಾ 100K ವ್ಯೂಸ್ ಆಗಿರಬಹುದು. ಈಗ ವಿಡಿಯೋಸ್ ಮಾಡಿ ನಾವು ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ವ್ಯೂಸ್ ಖಂಡಿತ ಬಂದೇ ಬರುತ್ತೆ. ಅದರಲ್ಲಿ ಯಾರ ಒಂದು ವ್ಯೂಸ್ ಅತಿ ಹೆಚ್ಚು ಪಡ್ಕೊಳ್ಳುತ್ತೋ, ಏನಪ್ಪ ಇದು ಈ ರೀತಿ ಹೇಳ್ತಿದ್ದಾರೆ, ಏನಕ್ಕೆ ಇದು ಕಾರಣ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಇದು ನಿಜವಾಗ್ಲೂ ನಮಗೆ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ನಿಜಾನೇ ಹೌದು. ದಯವಿಟ್ಟು ಈ ಒಂದು ಸ್ಕೀಮನ್ನು ನೀವು ಉಪಯೋಗಿಸ್ಕೊಳ್ಳಿ. ಈ ಒಂದು ವಿಡಿಯೋನ ನೀವು ರೆಡಿ ಮಾಡ್ಕೊಂಡ ನಂತರ ಖಂಡಿತವಾಗ್ಲೂ ಎಲ್ಲರೂ ರೀಲ್ಸ್ನ ಅಪ್ಲೋಡ್ ಮಾಡೇ ಮಾಡ್ತಾರೆ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ಅನಂತರ ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋನ ನೀವು ಸಕ್ಸಸ್ಫುಲಿ ಅಪ್ಲೋಡ್ ಮಾಡಿದ ನಂತರ ವ್ಯೂಸ್ಗಳನ್ನ ಹೆಚ್ಚಾಗಿ ಪಡ್ಕೊಳ್ತಾ ಹೋದಂತೆ ನೀವು ಆ ಒಂದು ಫಲಾನುಭವಿಗಳ ಲಿಸ್ಟಲ್ಲಿ ಬರ್ತೀರಾ. ಅನಂತರ ನೀವು ಫೇಸ್ಬುಕ್ ಆದ ನಂತರ ಯೂಟ್ಯೂಬ್ಗೂ ಕೂಡ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡ್ಕೋಬಹುದು. ಯಾರ ಒಂದು ವಿಡಿಯೋಗೆ ಅತಿ ಹೆಚ್ಚು ವ್ಯೂಸ್ ಮತ್ತು ಅತಿ ಹೆಚ್ಚು ನೋಡ್ತಾರೆ, ಅವರಿಗೆ ಈ ಒಂದು ಟೆಸ್ಟಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳ್ಬಹುದು. ಟೆಸ್ಟ್ ಅಂತ ಹೇಳ್ಬಹುದು ಅಥವಾ ಮತ್ತೊಂದು. ಆ ಟೆಸ್ಟಲ್ಲಿ ಪಾಸ್ ಆದಂತಹ ಕೇವಲ 1 ಮಹಿಳೆಯರಿಗೆ ಮಾತ್ರ ಅಲ್ಲ, ಬರೋಬ್ಬರಿ 50 ಮಹಿಳೆಯರನ್ನು ಸೆಲೆಕ್ಟ್ ಮಾಡ್ಕೋತಾರಂತೆ. ಆ 50 ಮಹಿಳೆಯರನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಆ ವ್ಯೂಸ್ ಹೆಚ್ಚು ಪಡ್ಕೊಂಡಿರೋಂತಹ ಮಹಿಳೆಯರಿಗೆ ಅವರು ಗೃಹಲಕ್ಷ್ಮಿ ಯೋಜನೆಯ ಮೂಲಕ, ಅಂದರೆ ಈಗ ಆಲ್ರೆಡಿ ಸಿಕ್ಕಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ಗಿಫ್ಟನ್ನು ಕೂಡ ಕೊಡ್ತಾರಂತೆ. ಖಂಡಿತವಾಗ್ಲೂ ಹೌದು. ಯಾಕೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಆಲ್ರೆಡಿ 1 ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ ಆ ಒಂದು ಸಂಭ್ರಮಾಚರಣೆಯ ಸಲುವಾಗಿ ಹೆಂಗಸರಿಗೆ ಈ ಒಂದು ಸ್ಕೀಮನ್ನು ಬಿಟ್ಟಿದ್ದಾರೆ. ದಯವಿಟ್ಟು ನೀವು ನಿಮ್ಮ ವಿಡಿಯೋನ ಮಾಡಿಕೊಂಡು ವ್ಯೂಸ್ನ ಪಡ್ಕೊಂಡು ಅನಂತರ ನೀವು ಗಿಫ್ಟ್ನ ಪಡ್ಕೊಳ್ಳಿ. ಯಾಕಂದರೆ ಇದು ಪ್ರತಿ ಸರಿ ಸಿಗೋದಿಲ್ಲ, ಹೌದಲ್ವಾ? ಹಾಗೆ ಇನ್ನೊಂದೇನಪ್ಪ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಈ ಒಂದು ಸ್ಕೀಮ್
ಖಂಡಿತ ಈ ಒಂದು ಸೆಪ್ಟೆಂಬರ್ 1ನೇ ತಾರೀಕಿಂದ 30ರವರೆಗೆ ಮಾತ್ರ ಇರುತ್ತೆ ಅಂತ ಹೇಳ್ಬಹುದು. ಈ ಒಂದು ತಿಂಗಳ ಅವಧಿಯಲ್ಲಿ ನೀವು ಎಷ್ಟು ವ್ಯೂವ್ಸ್ನ ಪಡ್ಕೊಳ್ತೀರೋ ಆ ಒಂದು ಬೇಸ್ ಮೇಲೆ ನಿಮಗೆ ಈ ಒಂದು ಯೋಜನೆ ಮೂಲಕ ಗೃಹಲಕ್ಷ್ಮಿ ಹಣದ ಜೊತೆಗೆ ಮತ್ತಷ್ಟು ಗಿಫ್ಟ್ಗಳು ನಿಮಗೆ ಆ್ಯಡ್ ಆಗಿ ಸಿಗುತ್ತೆ ಅನ್ನೋದನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಯಿತು ಮತ್ತು ಯೂಸ್ಫುಲ್ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್